ಅನೇಕ ಯೋಜನೆಗಳನ್ನ ನಡೆಸೋದಕ್ಕೆ ಅದೆಷ್ಟೋ ವರ್ಷಗಳ ಹಿಂದೆ ಪ್ಲಾನ್ ಮಾಡಿಕೊಂಡಿದೆ. ಅದಕ್ಕೆ ಬೇಕಾದಂತ ಜಾಗ, ತೆಗೆದುಕೊಂಡಂತ ಜಾಗದ ಮಾಲೀಕರಿಗೆ ಪರಿಹಾರ ನೀಡಿದೆ. ಆದರೆ ಕಚೇರಿಯಲ್ಲಿ ದುಡ್ಡಿಲ್ಲ ಎನ್ನುವಂತ ಕಾರಣಕ್ಕಾಗಿ ಕಾಮಗಾರಿ ಆರಂಭವಾಗದೆ ನಿಂತು ಹೋಗಿದೆ. ಈ ಮಧ್ಯೆ ಪರಿಹಾರ ವಾಪಸ್ ಕೇಳಿ ಕೈ ಸುಟ್ಕೊಂಡಿದ್ದಂತಹ ಬಿಡಿಎ ಬಾಕಿ ಇರುವಂತಹ ಕಾಮಗಾರಿಗಳಿಗೆ ವೇಗ ನೀಡಿ ಪೂರ್ಣಗೊಳಿಸುವುದಕ್ಕೆ ಸಿದ್ಧತೆಯನ್ನು ನಡೆಸಿದೆ. ಬೆಂಗಳೂರು ಅಭಿವೃದ್ಧಿಗಾಗಿ ಬಿಡಿಎ ಅನೇಕ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ. ಅವುಗಳಿಗೆ ಬೇಕಾದ ಎಲ್ಲಾ ರೀತಿಯ ತಯಾರಿ ಕೂಡ ನಡೆಸಿದೆ. ಜಾಗ ನಿಗದಿ ಮಾಡಿ ಖಾಸಗಿ ಜಾಗಗಳಿಗೆ ಪರಿಹಾರ ನೀಡುವ ಕೆಲಸ ಕೂಡ ಮಾಡಿದೆ. ಈ ಮಧ್ಯೆ ಖಜಾನೆಯಲ್ಲಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಅನೇಕ ಕಾಮಗಾರಿ ನಿಂತು ಹೋಗಿದ್ವು. ಪರಿಹಾರ ನೀಡಿದ್ದ ಹಣ ವಾಪಸ್ ಕೊಡುವಂತೆ ಬಿಡಿಎ ಮನವಿ ಕೂಡ ಮಾಡಿತ್ತು. ಆದರೆ ಪರಿಹಾರ ಹಣ ನೀಡಿ ಕೈ ಸುಟ್ಟುಕೊಂಡಿರುವ ಬಿಡಿಎಗೆ ಇತ್ತ ಪರಿಹಾರ ವಾಪಸ್ ಸಿಗದೆ ಕಾಮಗಾರಿ ನಡೆಸಲು ಆದಾಯವಿಲ್ಲದೆ ಪರದಾಡಿದೆ. ಅದೆಷ್ಟೋ ವರ್ಷಗಳ ಹಿಂದೆ ಮಾಡಬೇಕಿದ್ದ ಹಾಗೂ ಹಳೆಯ ಕಾಮಗಾರಿಗಳನ್ನು ಆದಷ್ಟು ಬೇಗ ಮುಗಿಸಲು ಬಿಡಿಎ ನಿರ್ಧರಿಸಿದೆ. ಹೀಗಾಗಿ ಹಳೆಯ ಕಾಮಗಾರಿ ಮುಗಿಸಲು ವೇಗ ಹೆಚ್ಚಿಸಿಕೊಳ್ಳಬೇಕಿದೆ. ಇನ್ನು ಹಳೆಯ ಕಾಮಗಾರಿ ಆದಷ್ಟು ಬೇಗ ಮುಗಿಸಲು ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಆಲ್ರೆಡಿ ಕೆಲಸ ಮಾಡಿಸಿದೀವಿ, ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದೀವಿ. ಹಿಂದೆ ಆಗಿರೋದು ಸತ್ಯ, ನಾವಿಲ್ಲ ಅಂತ ಏನು ಹೇಳ್ತಾ ಇಲ್ಲ. ಬಟ್ ಈಗ ನಾವು ಈಗಿನ ಮುಂದೆ ಏನಾಗಬೇಕು ಅದನ್ನ ಮಾಡೋಣ. ಹೆಸರು ನೀಡಿ ಆರಂಭವೇ ಆಗದ ಯೋಜನೆಗಳನ್ನು ಚುರುಕುಗೊಳಿಸಲು ಬಿಡಿಎ ಸಿದ್ಧವಾಗಿದೆ. ಇನ್ನಾದರೂ ಆಮೆಗತಿಯಲ್ಲಿ ಸಾಗುತ್ತಿರುವ ಕಾಮಗಾರಿಗಳು ವೇಗ ಪಡೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.